ಹೋದ ವರ್ಷ ಇಲ್ಲೇ ನೀವು ನಮ್ಮ ಕಾಂಗ್ರೆಸ್ಸಿನ 5 ಗ್ಯಾರಂಟಿ ಬಗ್ಗೆ ಟೀಕೆ ಮಾಡಿದ್ರಿ, ತಮಾಷೆ ಮಾಡಿದ್ರಿ. ಅದು ಬಿಸಿ ನಿಮಗೂ ತಟ್ಟು, ಅದೇನಾಯಿತು ಎಲ್ಲರಿಗೂ ಗೊತ್ತು. ಈ ಗ್ಯಾರಂಟಿಯಿಂದ ಎಷ್ಟು ಜನ ಲಾಭ ಪಡ್ಕೊಂಡವ್ರಂದರೆ, ಗೃಹಲಕ್ಷ್ಮಿಯಿಂದ 1,20,00,000 ಜನ ಲಾಭ ಪಡ್ಕೊಂಡವ್ರೆ, ಶಕ್ತಿಯಿಂದ 1 ಕೋಟಿ ಜನ ಲಾಭ ಪಡ್ಕೊಂಡವ್ರೆ, ಗೃಹ ಜ್ಯೋತಿಯಿಂದ 1,40,00,000 ಲಾಭ ಪಡ್ಕೊಂಡವ್ರು, ಅನ್ನಭಾಗ್ಯದಿಂದ 1,50,00,000 ಲಾಭ ಪಡ್ಕೊಂಡವ್ರೆ. ಈ ಗ್ಯಾರಂಟಿನ ಶಬ್ದದಿಂದ ಹೆದರ್ಕೊಂಡು ಕಾಂಗ್ರೆಸ್ ಗ್ಯಾರಂಟಿಯನ್ನು ಅದನ್ನ ಕಾಪಿ ಮಾಡ್ಕೊಂಡು ಮೋದಿ ಗ್ಯಾರಂಟಿ ಮಾಡಿ ಒಂದು ಜುಮ್ಲಾ ಗ್ಯಾರಂಟಿ ನೀವು ಕ್ರಿಯೇಟ್ ಮಾಡಿದ್ದೀರಾ ಅಂತ ನನ್ನ ಆರೋಪ ಸರ್. ಬೆಂಡೆತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ನನ್ನ ಕೋಪ ನಿಂಗೆ ಗೊತ್ತಿಲ್ಲ, ಏನೇನೋ ಇದೆ, ಇಷ್ಟು ಸಾಕು. ಮೋದಿ ಗ್ಯಾರಂಟಿ ಆಯುಷ್ಮಾನ್ ಭಾರತ್ ಯಾರು ಕೊಟ್ಟಿದ್ದು? ಕಿಸಾನ್ ಸಮ್ಮಾನ್ ಯಾರು ಕೊಟ್ಟಿದ್ದು? ಮೋದಿ ಗ್ಯಾರಂಟಿ ದೇಶನ ರಕ್ಷಣೆ ಮಾಡುತ್ತೆ. ಭಯೋತ್ಪಾದಕರಿಗೆ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಉತ್ತರ ಕೊಡೋದು ಮೋದಿ ಗ್ಯಾರಂಟಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಭಯೋತ್ಪಾದಕ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಉತ್ತರ ಕೊಡೋದು, ಬ್ರದರ್ಸ್ ಅಂತ ಕರೆಯೋದಲ್ಲ. ಆದ್ರೆ ಮುಸಲ್ಮಾನರು ನೀವು ಏನಂತಿದ್ರ ಸರ್? ನಾನು ಮುಸಲ್ಮಾನರು ಎಲ್ಲರೂ ಭಯೋತ್ಪಾದಕರಲ್ಲ. ದುರ್ದೈವ ಸಂಗೀತಿ ಸಿಕ್ಕಿರೋ ಭಯೋತ್ಪಾದಕರಲ್ಲಿ ಬಹುತೇಕ ಜನ ಮುಸಲ್ಮಾನರೇ. ದುರ್ದೈವ. ಆ ಸಮಾಜ ಯೋಚನೆ ಮಾಡಬೇಕು. ಎಲ್ಲ ಮುಸಲ್ಮಾನರು ಭಯೋತ್ಪಾದಕರಲ್ಲ. APJ ಅಬ್ದುಲ್ ಕಲಾಂ ಅವ್ರನ್ನ ನಾವು ಹೃದಯದಲ್ಲಿ ಇಟ್ಟಿದ್ದೀವಿ. ನೀವು ಇಟ್ಕೊಂಡಿದ್ದೀರಿ ಅಲ್ವಾ ಗೊತ್ತಿಲ್ಲ. ಖಂಡಿತ ಸರ್. ಗೆಲ್ಸಿದ್ದಾರೆ. ಋಣ ತೀರಿಸೋ ಕೆಲಸ ಮಾಡ್ತಾ ಇದ್ದೀರಿ. ತೀರಿಸಿರಿ. ನೀವು ಋಣ ತೀರಿಸಲೇಬೇಕು. 5 ವರ್ಷ ತೀರಿಸಬೇಕು ಋಣ. ತೀರಿಸಿ. ನಾವು ನಮ್ಮ ಮೋದಿ ಗ್ಯಾರಂಟಿ ಬದುಕನ್ನು ಬದಲಾಯಿಸುತ್ತೆ. ಬೇಡುವವನನ್ನು ನೀಡುವವನನ್ನಾಗಿ ಮಾಡುತ್ತೆ. ಅದು ಮೋದಿ ಗ್ಯಾರಂಟಿ. ನೋಡಿ, ನಾನು ಹೇಳಿದೆ ಮೋದಿ ಗ್ಯಾರಂಟಿ ಬದುಕನ್ನು ಬದಲಾಯಿಸುತ್ತೆ. ಆ ಬದುಕನ್ನು ಬದಲಾಯಿಸೋದು ಭವಿಷ್ಯವನ್ನು ಬದಲಾಯಿಸುತ್ತೆ. ಅದು ಮೋದಿ ಗ್ಯಾರಂಟಿ. ಈ ಗ್ಯಾರಂಟಿಗಳು ಹರಕೆ ಕುರಿ ಮಾಡುತ್ತೆ. ಅದೇ ಸರ್, ಹೆಂಗೆ ಹರಕೆ ಕುರಿ ಮಾಡುತ್ತೆ ಕೇಳಿಸ್ಕೊಳ್ಳಿ. ಹೆಂಗೆ ಹರಕೆ ಕುರಿ ಮಾಡುತ್ತೆ ಗೊತ್ತಾ? ಹರಕೆ ಕುರಿ ಗೊತ್ತಿಲ್ಲ ನಿಮಗೆ ಬಹುಶಃ. ಈ ಹರಕೆ ಕುರಿಗೆ ತಿನ್ನಕ್ಕೆ ಚೆನ್ನಾಗಿ ಸೊಪ್ಪು ಸೊದೆ ಎಲ್ಲ ಮೇವೆಲ್ಲ ಹಾಕ್ತಾರೆ, ಚೆನ್ನಾಗಿ ತಿಂತಾ ಇರುತ್ತೆ. ಆಮೇಲೆ ಮೈ ತೊಳೆದು ನಾಮ ಇಡ್ತಾರೆ. ಆಮೇಲೆ ಕೊಳ್ಳಿಗೆ ಒಂದು ಹಾರನೂ ಹಾಕ್ತಾರೆ. ಟಮಟೆ ಬಡ್ಕೊಂಡು ಮನೆ ಮುಂದೆ ಆರ್ತಿನೂ ಬೆಳೀತಾರೆ. ಆಮೇಲೆ ಏನು ಮಾಡ್ತಾರೆ ಹೇಳಿ? ಏನು ಮಾಡ್ತಾರೆ ಹೇಳಿ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇದು ವೋಟ್ ತಗೊಳ್ಳುವಂತ ಉದ್ದೇಶದಿಂದ ಜನರನ್ನ ಹರಕೆ ಕುರಿ ಮಾಡ್ತಾ ಇದ್ದೀರಿ. ಅವ್ರ ಬದುಕು ಬದಲಾಯಿಸೋದಕ್ಕೆ ಏನು ಯೋಜನೆ ಮಾಡಿದಿರಿ ಹೇಳಿ? ಅದೇ ಸರ್, ಅದೇ ದುಡ್ಡು ಕೂಡಿಟ್ಟಿ ಒಂದು ಫ್ರಿಡ್ಜ್ ತಗೊಂತಾರೆ, ಒಂದು ಫ್ಯಾಮಿಲಿ ಒಂದು ಮಗುಗೆ ಸೈಕಲ್ ಕೊಡಿಸುತ್ತೆ. ಅದೇನು ಎಕನಾಮಿ ನೀವು ಕೊಟ್ಟಿದ್ದೀರಿ, ಸಂತೋಷ. ಹೌದು ಸರ್. ಫ್ರೀ ಎಜುಕೇಶನ್ ಮಾಡಿದ್ರೆ, ಹೈಯರ್ ಎಜುಕೇಶನ್ ಫ್ರೀ. ಮೋದಿ ಮಾಡಿದಿಲ್ಲ ಸರ್. ₹1 ಅಲ್ಲ, ನೀವು ನಾನು ಹೇಳಿದ್ದೇನೆ ಮಾಡಿದ್ರೆ ಬದುಕು ಬದಲಾಗ್ತಿತ್ತು. ನಿಮಗೆ ಇವತ್ತು ಜನ ಅವರು ನೋಡಿ, ಆಯುಷ್ಮಾನ್ ಭಾರತ್ 5 ಲಕ್ಷ ರೂಪಾಯಿವರೆಗೂ ಮೆಡಿಕಲ್ ಬಿಲ್ ಅನ್ನು ಮೋದಿ ಕಟ್ತಾರೆ. ಹೌದು ಸರ್. ಒಂದು ಯೋಜನೆಗೆ ಸಮ ಇಲ್ಲ. ನೀವು ವರ್ಷಕ್ಕೆ ಎಲ್ಲ ಸೇರಿದ್ರು 24,000 ಕೊಡ್ತೀರಿ. ಅದೇ ಸರ್, ಉಜ್ವಲ ಯೋಜನೆ. ಒಂದು ನಿಮಿಷ ಕೇಳು ಬ್ರದರ್, ಸಮಯ ಕಡಿಮೆ ಇದೆ. ಒಂದು ನಿಮಿಷ ಕೇಳು ಬ್ರದರ್. ಒಂದು ಯೋಜನೆಗೆ ಸಮ ಇಲ್ಲ. ನಿಮ್ಮ ಎಲ್ಲ ಯೋಜನೆನೂ ಸೇರಿಸಿದ್ರೆ ಮೋದಿ ಕೊಡುವ ಆಯುಷ್ಮಾನ್ ಭಾರತಕ್ಕೆ ಸಮ ಇಲ್ಲ. ಅದು ಒಂದರಲ್ಲಿ 5 ಲಕ್ಷ ರೂಪಾಯಿ ಬೆನಿಫಿಟ್ ಇದೆ. ಅದು ಒಂದರಲ್ಲಿ ನಿಮ್ದು ಎಲ್ಲ ಲೆಕ್ಕ ಹಾಕಿದ್ರು 30,000 ಸಿಗಲ್ಲ. ಎಲ್ಲ ಆಯ್ತು ಸರ್, ಖಂಡಿತ ಒಪ್ಕೊಳ್ಳೋಣ. ಅದೇ ಉಜ್ವಲ ಯೋಜನೆಯಲ್ಲಿ ಅದಕ್ಕೆ ಮೋದಿ ಗ್ಯಾರಂಟಿ ಅಂತ ಹೇಳಿದ್ದು. ಹೇಳ್ತೀನಿ. ಸಿಲಿಂಡರ್ ಕೊಟ್ರಿ ಪಾಪ. ಲಾಸ್ಟ್ ಇಯರ್ ಫೈನಾನ್ಷಿಯಲ್ ಇಯರ್ ಅಲ್ಲಿ ಪಾಪ 1,20,00,000 ಜನ ಪಾಪ ರೀಫಿಲ್ ಮಾಡ್ಕೊಳಕ್ಕಾಗಿಲ್ಲ. ಅದ್ರ ಬಗ್ಗೆ ಏನ್ ನಿಂತೀರ? ಅದಕ್ಕೆ ಆ ಪಾಪವನ್ನ ಮನಗಂಡು ₹400 ಸಬ್ಸಿಡಿ ಕೊಡ್ತಾ ಇದೀವಿ ಉಜ್ವಲ ಯೋಜನೆ ಸಿಲಿಂಡರ್ಗೆ. ಒಂದು ಸಿಲಿಂಡರ್ಗೆ ₹400 ಸಿಲಿಂಡರ್ ಒಂದು ಸಿಲಿಂಡರ್ಗೆ ₹400 ಸಬ್ಸಿಡಿ ಕೊಡ್ತಾ ಇದ್ದೀವಿ. ನಾನು ಹುಟ್ಟಿದಾಗ ಪೆಟ್ರೋಲ್ ಬೆಲೆ ₹1.25 ಇತ್ತು. ಖಂಡಿತ ಸರ್. ಕಾಂಗ್ರೆಸ್ಸು ನಾನು ವೋಟ್ ಹಾಕೋ ಲೆವೆಲಿಗೆ ಬಂದಾಗ ₹57 ತಂದಿತ್ತು. ಅವಾಗ ಕಾಂಗ್ರೆಸ್ಸೇ ಅಧಿಕಾರದಲ್ಲಿ ಇತ್ತು.